ನಮಸ್ಕಾರ ಸ್ನೇಹಿತರೆ. ಆಮ್ ಆದ್ಮಿ ಪಕ್ಷಕ್ಕೆ ನಿನ್ನೆಯ ದಿನ ಅತ್ಯಂತ ಕರಾಳ ದಿನ ಅಂತ ಹೇಳ್ಕೊಂಡೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಕ್ಷದ ರಾಘವ್ ಚಡ್ಡಾ ಅವರ ನೇತೃತ್ವದಲ್ಲಿ ಒಟ್ಟಿಗೆ 7 ಜನ ಸಂಸದರು ಆಮ್ ಆದ್ಮಿ ಪಕ್ಷಕ್ಕೆ ಗುಡ್ ಬೈ ಅನ್ನ ಹೇಳಿದ್ದಾರೆ. ಹಾಗೇನೆ ಅವರು ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ. ಹಾಗೇನೆ ಇನ್ನೂ ಒಂದಿಷ್ಟು ಜನ ಆಮ್ ಆದ್ಮಿ ಪಕ್ಷಕ್ಕೆ ಸದ್ಯದಲ್ಲೇ ಗುಡ್ ಬೈ ಅನ್ನ ಹೇಳಿ ಬಿಜೆಪಿ ಕಡೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಂತಕೊಂಡೆ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗ್ಬೋದು, ಆಮ್ ಆದ್ಮಿ ಪಕ್ಷ ಉಳ್ಕೊಳ್ತದ ಅಥವಾ ನಶಿಸಿ ಹೋಗ್ತದ, ಅರವಿಂದ್ ಕೇಜ್ರಿವಾಲ್ ಅವರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ಹಾಗೇನೆ ಈ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ನಡೀಲಿಕ್ಕೆ ಕಾರಣಗಳೇನು, ಇದೆಲ್ಲವೂ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಸಂತಸ ಪಟ್ಟಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ದೇಶದಲ್ಲಿರುವಂತಹ ಭ್ರಷ್ಟಾಚಾರವನ್ನ ತೊಲಗಿಸ್ಲಿಕ್ಕಾಗಿ ನಾವು ಈ ಒಂದು ಪಕ್ಷವನ್ನು ಮಾಡಿಕೊಂಡು ಅದಕ್ಕಾಗಿ ಹೋರಾಟ ಮಾಡ್ತೇವೆ, ಈ ರೀತಿಯಾದಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ಒಂದಿಷ್ಟು ಜನ ಯುವಕರು ಎಲ್ಲರೂ ಸೇರ್ಕೊಂಡು ಸ್ಥಾಪಿಸಿದಂತಹ ಪಕ್ಷ ಆಮ್ ಆದ್ಮಿ ಪಕ್ಷ. ಆ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಅಷ್ಟೇ ಆಮ್ ಆದ್ಮಿ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಇದು ದೇಶದ ದಿಕ್ಸೂಚಿಯನ್ನೇ ಬದಲಾಯಿಸಬಹುದು, ದೇಶದಲ್ಲಿ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡುವಂತಹ ಪ್ರಯತ್ನಕ್ಕೆ ಈ ಪಕ್ಷ ಕೈ ಹಾಕಬಹುದು, ಅದರಲ್ಲೂ ಪ್ರಮುಖವಾಗಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಈ ಪಕ್ಷ ಕೊಡಬಹುದು, ಈ ರೀತಿಯಾಗಿ ಯೋಚನೆ ಮಾಡಿದ್ರು. ಅದರ ಪ್ರತಿಫಲ ಆಮ್ ಆದ್ಮಿ ಪಕ್ಷ ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ದೆಹಲಿಯಲ್ಲಿ ಆಡಳಿತದ ಗದ್ದುಗೆಗೇರ್ತು. ನಿಮ್ಗೆ ಗೊತ್ತಿದೆ ಆ ನಂತರ ಏನೆಲ್ಲ ನಡೀತು ಅಂತೇಳಿ. ಹಾಗೇನೆ 2013ರಿಂದ 2025ವರೆಗೂ ಕೂಡ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ರು ಅಂತ ಕೊಂಡೇ ಹೇಳ್ಬೋದು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ಗಳಿತ್ತು ಬಿಡಿ, ಅದು ಬೇರೆ ವಿಷಯ. ಆದ್ರೆ ಕಂಟಿನ್ಯೂಸ್ ಆಗಿ 12 ವರ್ಷಗಳವರೆಗೆ ಆಮ್ ಆದ್ಮಿ ಪಕ್ಷ ದೆಹಲಿಯನ್ನ ರೂಲ್ ಮಾಡಿತು. ಆದ್ರೆ ಕೆಲವೇ ವರ್ಷಗಳಲ್ಲಿ ಈ ಆಮ್ ಆದ್ಮಿ ಪಕ್ಷವನ್ನ ಸ್ಥಾಪನೆ ಮಾಡಿದವರಲ್ಲಿ ಬಹಳಷ್ಟು ಜನರನ್ನ ಅರವಿಂದ್ ಕೇಜ್ರಿವಾಲ್ ತಮ್ಮ ಪಕ್ಷದಿಂದ ಹೊರಹಾಕಿದ್ರು. ಹಾಗೇನೆ ಕೆಲವರು ಈ ಪಕ್ಷವನ್ನ ತೊರೆದು ಬೇರೆ ಕಡೆ ವಲಸೆ ಹೋದ್ರು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರ ನಡವಳಿಕೆ. ಏನು ಧ್ಯೇಯವನ್ನ ಇಟ್ಕೊಂಡು ಅವರು ಈ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಆ ಧ್ಯೇಯದಿಂದ ಅವರು ವಿಮುಖರಾದ್ರು. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಬಹಳಷ್ಟು ಭ್ರಷ್ಟಾಚಾರದ ಕೇಸ್ಗಳು ಬಿತ್ತು. ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಜೈಲ್ ಪಾಲ್ ಕೂಡ ಆದ್ರು. ಇವಾಗಲೂ ಕೂಡ ವಿಚಾರಣೆ ನಡೀತಾ ಇದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗೇನೆ ಪಕ್ಷದೊಳಗಡೆ ಕೂಡ ಹಲವಾರು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳಿ ಶುರುವಾಯಿತು. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರ ಮಹತ್ವಾಕಾಂಕ್ಷೆ. ಪಕ್ಷದಲ್ಲಿ ನಾನೇ ಸರ್ವೋಚ್ಚ ನಾಯಕ, ನಾನು ಏನ್ ಹೇಳ್ತೀನೋ ಅದನ್ನೇ ಎಲ್ಲರೂ ಕೇಳ್ಕೊಂಡಿರ್ಬೇಕು, ಅದ್ರ ಜೊತೆಗೆ ಪ್ರಧಾನಿ ಆಗುವಂತ ಕನಸನ್ನು ಕೂಡ ಕಾಣಲಿ ಶುರು ಮಾಡಿದ್ರು. ಹಾಗೇನೆ ಅವರು ಬೇರೆ ರಾಜ್ಯಗಳ ಕಡೆ ಕೂಡ ಕಣ್ಣನ್ನ ಹಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪಂಜಾಬ್ ನಲ್ಲಿ ಇವರಿಗೆ ಸ್ವಲ್ಪ ಅಸ್ತಿತ್ವ ಇತ್ತು, ಅದನ್ನ ಉಪಯೋಗಿಸಿಕೊಂಡು ಪಂಜಾಬ್ ನಲ್ಲಿ ಚುನಾವಣೆಗೆ ಸೆಣಸಿದ್ರು. 2022ರ ಚುನಾವಣೆಯಲ್ಲಿ ಪಂಜಾಬ್ ನಲ್ಲಿ ಇವರು ಆಡಳಿತದ ಚುಕ್ಕಾಣಿಯನ್ನು ಕೂಡ ಹೇಳಿದ್ರು. ಪಂಜಾಬ್ ನಲ್ಲಿರುವಂತಹ ಟೋಟಲ್ ಕ್ಷೇತ್ರಗಳ ಸಂಖ್ಯೆ 117. ಈ 117 ಕ್ಷೇತ್ರಗಳಲ್ಲಿ 92 ಕ್ಷೇತ್ರಗಳಲ್ಲಿ ಇವರ ಆಮ್ ಆದ್ಮಿ ಪಕ್ಷ ಗೆದ್ದು ಅಧಿಕಾರವನ್ನ ಹಿಡಿತು. ಕೊನೆಗೆ ಅಲ್ಲಿ ಭಗವಂತ್ ಸಿಂಗ್ ಮಾನನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದ್ರು. ಈ ಚುನಾವಣೆಯನ್ನ ಗೆಲ್ಲಿಕ್ಕಾಗಿ ಅವರು ಹಲವಾರು ಫ್ರೀ ಬಿಸ್ ಗಳನ್ನ ಕೂಡ ಅನೌನ್ಸ್ ಮಾಡಿದ್ರು. ಆದ್ರೆ ಅದ್ಯಾವುದು ಕೂಡ ಸಮರ್ಪಕವಾಗಿ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಕೊಂಡೆ ಹೇಳ್ತಾ ಇದ್ದಾರೆ. ಯಾವಾಗ 2 ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಏರ್ತೋ, ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ರೀತಿಯಾದಂತಹ ಗರ್ವ ಪ್ರಾರಂಭ ಆಯಿತು. ಮೊದಲೇ ಅಹಂಕಾರಿಯಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ತನ್ನನ್ನ ಹಿಡಿಯುವವರೇ ಯಾರು ಇಲ್ಲ, ನಾನು ಮುಂದೊಂದು ದಿನ ದೇಶದ ಪ್ರಧಾನಮಂತ್ರಿ ಆಗಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಪರಿಣಾಮ ನೇರವಾಗಿ ಬಿಜೆಪಿಯನ್ನ ಟೀಕಿಸ್ಲಿಕ್ಕೆ ಶುರು ಮಾಡಿದ್ರು. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವ್ರನ್ನ ಅವರು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೋದಲ್ಲಿ ಬಂದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಬಿಜೆಪಿಯನ್ನ ಹಿಗ್ಗಾಮುಗ್ಗ ಟೀಕಿಸ್ತಾ ಇದ್ರು. ಆದ್ರೆ ದೆಹಲಿಯಲ್ಲಿ ಒಂದು ಸ್ವಚ್ಛವಾದಂತಹ ಆಡಳಿತವನ್ನು ಕೊಡೋದ್ರಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾದ್ರು. ಅದರ ಪರಿಣಾಮ 2025ರ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಸೋಲ್ಬೇಕಾಗಿ ಬಂತು. ಅವರ ಪಕ್ಷ ಸೋಲ್ತು, ಅದ್ರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ ಸೋತ್ರು. ಯಾವಾಗ ದೆಹಲಿಯಲ್ಲಿ ಸೋತ್ರೋ ಆಗ ತಕ್ಷಣ ಅವರು ಶಿಫ್ಟ್ ಆಗಿದ್ದು ಪಂಜಾಬ್ಗೆ. ಆದ್ರೆ ಪಂಜಾಬ್ನಲ್ಲಿ ಇದ್ದಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಭಗವಂತ್ ಸಿಂಗ್ ಮಾನ್ ಅಲ್ಲಿಯೇ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಅಲ್ಲಿಯ ಸೂಪರ್ ಸಿಎಂ ಆಗಿದ್ದು ಇದೇ ರಾಘವ್ ಚಡ್ಡಾ. ರಾಘವ್ ಚಡ್ಡಾ ಸಂಪೂರ್ಣವಾಗಿ ಪಂಜಾಬ್ನ ಎಲ್ಲಾ ಆಗು ಹೋಗುಗಳನ್ನು ನೋಡ್ಕೊಂತ ಇದ್ರು. ಅಂದ್ರೆ ರಾಘವ್ ಚಡ್ಡಾ ಏನ್ ಹೇಳ್ತಾ ಇದ್ರು ಅದೇ ಅಲ್ಲಿ ನಡೀತಾ ಇತ್ತು. ಪಂಜಾಬ್ನ ಆಡಳಿತದ ಸಂಪೂರ್ಣ ನಿಯಂತ್ರಣವನ್ನ ಕೇಜ್ರಿವಾಲ್ ತಗೊಂಡ್ರು ಅಂತ ಕೊಂಡು ಹೇಳ್ತಾರೆ. ಇದರಿಂದಾಗಿ ರಾಘವ್ ಚಡ್ಡಾ ಮತ್ತು ಕೇಜ್ರಿವಾಲ್ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಲಿಕ್ಕೆ ಪ್ರಾರಂಭ ಆಯಿತು. ಅದು ಕ್ರಮೇಣ ಒಂದು ಕಂದಕವಾಗಿ ಸೃಷ್ಟಿಯಾಯಿತು. ಅದರ ಪರಿಣಾಮ ರಾಘವ್ ಚಡ್ಡಾ ಅರವಿಂದ್ ಕೇಜ್ರಿವಾಲ್ ಇಂದ ಅಂತರವನ್ನ ಕಾಯ್ಕೊಳ್ಳಿ ಶುರು ಮಾಡಿದ್ರು. ಇದರ ನಡುವೆ ರಾಜ್ಯಸಭೆಯಲ್ಲಿ ಕೂಡ ಅಷ್ಟೇ ರಾಘವ್ ಚಡ್ಡಾ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದೆಲ್ಲದು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿತ್ತು. ಇದನ್ನ ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಮಾಡ್ಲಿ ಶುರು ಮಾಡಿದ್ರು. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ರಾಘವ್ ಚಡ್ಡಾ ಅವರಿಗೆ ಯಾವ ರೀತಿಯಾದಂತಹ ಸೂಚನೆಯನ್ನ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ನೀವು ಈ ರೀತಿಯಾಗಿ ಜನಸಾಮಾನ್ಯರಿಗೆ ಬೇಕಾದಂತ ಪ್ರಶ್ನೆಗಳನ್ನ ಕೇಳಬೇಡಿ, ನೀವು ಕೇವಲ ಬಿಜೆಪಿ ಮತ್ತು ಮೋದಿಯನ್ನ ಟಾರ್ಗೆಟ್ ಮಾಡ್ಕೊಂಡೇ ಪ್ರಶ್ನೆಗಳನ್ನ ಕೇಳಬೇಕು, ಅವ್ರನ್ನೇ ಟೀಕಿಸಬೇಕು, ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು.
ಆದ್ರೆ ರಾಘವ್ ಚಡ್ಡಾ ಅವರ ಮಾತನ್ನು ಒಪ್ಪಲಿಲ್ಲ. ಇದರ ಪರಿಣಾಮ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರು. ಕೊನೆಗೆ ಅಶೋಕ್ ಮಿತ್ತಲ್ ಅವ್ರನ್ನ ಅಲ್ಲಿಯ ಉಪನಾಯಕನನ್ನಾಗಿ ಮಾಡಿದ್ರು. ಹಾಗೇನೆ ರಾಜ್ಯಸಭಾ ಸ್ಪೀಕರ್ಗೆ ಆಮ್ ಆದ್ಮಿ ಪಕ್ಷ ಒಂದು ಮನವಿಯನ್ನು ಕೂಡ ಸಲ್ಲಿಸಿತು. ಆ ಮನವಿಯ ಪ್ರಕಾರ ಮುಂದಿನ ದಿನಗಳಲ್ಲಿ ರಾಘವ್ ಚಡ್ಡಾ ಅವರಿಗೆ ರಾಜ್ಯಸಭೆಯಲ್ಲಿ ಮಾತಾಡಲಿಕ್ಕೆ ಯಾವುದೇ ರೀತಿಯಂತ ಅವಕಾಶವನ್ನು ಕೊಡಬೇಡಿ, ಈ ರೀತಿಯಾಗಿ ಮನವಿಯಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಅಂದ್ರೆ ಮುಂದಿನ ದಿನಗಳಲ್ಲಿ ರಾಘವ್ ಚಡ್ಡಾ ಕೇವಲ ರಾಜ್ಯಸಭೆಗೆ ಹೋಗಿ ಕೂತ್ಕೊಂಡು ಎದ್ದು ಬರಬೇಕು, ಬಿಟ್ರೆ ಯಾವುದೇ ರೀತಿಯಂತ ಪ್ರಶ್ನೆಯನ್ನ ಕೇಳಲಿಕ್ಕೆ ಅವಕಾಶವನ್ನೇ ಕೊಡಬಾರದು. ಈ ರೀತಿಯಾಗಿ ಆಮ್ ಆದ್ಮಿ ಪಕ್ಷ ಸ್ಪೀಕರ್ ಬಳಿ ಮನವಿಯನ್ನು ಸಲ್ಲಿಸಿತ್ತು. ಈ ಮೂಲಕ ರಾಘವ್ ಚಡ್ಡಾ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಆಮ್ ಆದ್ಮಿ ಪಕ್ಷ ಕೈ ಹಾಕ್ತು. ಹಾಗೇನೆ ಆಮ್ ಆದ್ಮಿ ಪಕ್ಷದ ಹಲವಾರು ನಾಯಕರು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ರಾಘವ್ ಚಡ್ಡಾ ಈಗಾಗಲೇ ಬಿಜೆಪಿ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ, ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ತೊಡೆಯನ್ನೇರಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಆಮ್ ಆದ್ಮಿ ಪಕ್ಷದ ನಾಯಕರು ಸತತವಾಗಿ ಕೊಟ್ಕೊಂಡು ಬಂದ್ರು. ಆದ್ರೆ ಈ ರಾಘವ್ ಚಡ್ಡಾ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ, ಕೇವಲ ಅವ್ರನ್ನ ಪಕ್ಷದಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಅವ್ರಿಗೆ ಅವಮಾನ ಮಾಡಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಅವರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ, ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ಒಂದ್ ವೇಳೆ ಉಚ್ಚಾಟನೆ ಮಾಡಿದ್ರೆ ಅವರ ದಾರಿ ಕ್ಲಿಯರ್ ಆಗಿ ಹೋಗುತ್ತೆ, ಅವ್ರು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರ್ಕೋಬಹುದು. ಅದಕ್ಕೆ ಬದಲಾಗಿ ಉಚ್ಚಾಟನೆಯನ್ನ ಮಾಡದೇನೆ ಹಾಗೆ ಪಕ್ಷದಲ್ಲಿ ಇಟ್ಕೊಂಡ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಈ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಯೋಚನೆ ಮಾಡಿದ್ರು. ಆದ್ರೆ ಇಲ್ಲಾಗಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ರಾಘವ್ ಚಡ್ಡಾ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮೇಲ್ನೋಟಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟರು, ನಾನು ಸಪರೇಟ್ ಆದಂತ ಒಂದು ಪಕ್ಷವನ್ನೇ ಸ್ಥಾಪನೆ ಮಾಡ್ತೇನೆ, ಆ ಪಕ್ಷಕ್ಕೆ ಜನ್ಜಿ ಪಕ್ಷ ಅಂತ ಹೆಸರಿಡ್ತೇನೆ, ಈ ರೀತಿಯಾಗಿ ಎಲ್ಲ ಕೆಲವೊಂದು ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಟ್ವೀಟ್ ಗಳನ್ನ ಮಾಡ್ತಾ ಇದ್ರು. ಆದ್ರೆ ಅದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ದಾರಿ ತಪ್ಪಿಸ್ಲಿಕ್ಕೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಒಳಗೊಳಗಡೆಯಿಂದಾನೆ ಆಮ್ ಆದ್ಮಿ ಪಕ್ಷದ ವಿರುದ್ಧವಾಗಿ ಇವರು ಮದ್ದರಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ರಿಸಲ್ಟ್ ನಿನ್ನೆ ಹೊರ ಬಿದ್ದಿದೆ. ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಮುನಿಸಿಕೊಂಡಿರುವಂತಹ ಕೆಲವೊಂದು ಸಂಸದರನ್ನ ಸಂಪರ್ಕ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ರಾಜ್ಯಸಭೆಯಲ್ಲಿ ಇರುವಂತಹ 10 ಜನ ಸಂಸದರಲ್ಲಿ 7 ಜನರನ್ನ ಕರ್ಕೊಂಡು, ಅಂದ್ರೆ ರಾಘವ್ ಚಡ್ಡಾ ಸೇರಿ 7 ಜನ, ಇವರು ಎಲ್ಲರೂ ಒಟ್ಟಾಗಿ ಈಗ ಬಿಜೆಪಿ ಪಕ್ಷವನ್ನ ಸೇರ್ತಾ ಇದ್ದಾರೆ. ಇಲ್ಲಿ ರಾಘವ್ ಚಡ್ಡಾ ಅವರು ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ, ಒಟ್ಟಿಗೆ 2/3 ಸಂಸದರನ್ನ ಕರ್ಕೊಂಡು ಬಿಜೆಪಿ ಕಡೆ ಹೋದ್ರೆ ಆಗ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಬಚಾವಾಗಬಹುದು. ಅದರಿಂದಾಗಿ ಎಲ್ಲಾ ರೀತಿಯಾದ ವ್ಯವಸ್ಥೆಯನ್ನ ಮಾಡಿಕೊಂಡು ರಾಘವ್ ಚಡ್ಡಾ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಲವಾದ ಹೊಡೆತವನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾದಂತಹ ಹೊಡೆತವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಕ್ಷ ಸದ್ಯದಲ್ಲೇ ನಶಿಸಿ ಹೋದ್ರು ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಈ ರೀತಿ ಹೇಳ್ತಾ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಪಂಜಾಬ್ನ ಹೆಚ್ಚು ಕಡಿಮೆ 60 ಶಾಸಕರು ಈಗ ರಾಘವ್ ಚಡ್ಡಾ ಅವರ ಕನೆಕ್ಷನ್ ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ 60 ಜನ MLA ಏನಿದ್ದಾರೆ, ಇವರು ಸದ್ಯದಲ್ಲೇ ಆಮ್ ಆದ್ಮಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿ ಸೇರುವಂತ ಸಾಧ್ಯತೆ ಇದೆ. ಈ ರೀತಿಯಾದ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಖುದ್ದಾಗಿ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪಂಜಾಬ್ನಲ್ಲಿ ಆಪರೇಷನ್ ಲೋಟಸ್ ಚಾಲ್ತಿಯಲ್ಲಿದೆ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಪಂಜಾಬ್ನಲ್ಲಿ ಈಗಾಗಲೇ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ. ಆ ಮೂಲಕ ಅಲ್ಲಿಯ ಒಂದಿಷ್ಟು ಶಾಸಕರನ್ನ ತಮ್ಮ ಪಕ್ಷದತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪಂಜಾಬ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, 2027ರಲ್ಲಿ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಖಂಡಿತವಾಗಿ ಆಮ್ ಆದ್ಮಿ ಪಕ್ಷ ಸೋಲ್ತದೆ ಅಂತಕೊಂಡು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಪಂಜಾಬ್ನಲ್ಲಿ ನಡೀತಾ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು ಕೇವಲ ಗಿಮಿಕ್ ಮಾಡ್ಕೊಂಡಿದ್ದಾರೆ ಹೊರತು ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿರುವಂತಹ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್, ನಿಮ್ಗೆ ಗೊತ್ತಿದೆ, ಈ ವ್ಯಕ್ತಿ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಅವ್ರ ಬಗ್ಗೆ ಹಲವಾರು ಕಥೆಗಳಿದೆ. ಹಾಗೇನೆ ಹಲವಾರು ಜನ ಅವ್ರನ್ನ ರಿಯಲ್ ಆಗಿ ನೋಡಿದವರು ಕೂಡ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ. ಕೇವಲ ಈತ ಹೆಸರಿಗೆ ಅಲ್ಲಿಯ ಮುಖ್ಯಮಂತ್ರಿ, ಆದ್ರೆ ಸದ್ಯಕ್ಕೆ ಅಲ್ಲಿಯ ಆಡಳಿತದ ಸಂಪೂರ್ಣವಾದಂತಹ ನಿಯಂತ್ರಣ ಅರವಿಂದ್ ಕೇಜ್ರಿವಾಲ್ ಕೈಲಿದೆ. ಆತ ಏನ್ ಹೇಳ್ತಾರೋ ಅದೇ ಅಲ್ಲಿ ನಡೀತಾ ಇದೆ ಹೊರತು ಅಲ್ಲಿ ಭಗವಂತ್ ಸಿಂಗ್ ಮಾನ್ ಯಾವುದೇ ರೀತಿಯಾದ ನಿರ್ಧಾರವನ್ನ ತಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗೇನೆ ಬಿಜೆಪಿ ಕೂಡ ಪಂಜಾಬ್ನಲ್ಲಿ ಏನಾದ್ರೂ ಮಾಡಿ ಸ್ವಂತ ಬಲದಲ್ಲಿ ಈ ಬಾರಿ ಚುನಾವಣೆಯನ್ನ ಗೆದ್ದು ಆಡಳಿತದ ಚುಕ್ಕಾಣಿಯನ್ನ ಹಿಡಿಬೇಕು, ಈ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾ ಇದ್ರು. ಈಗ ಬಿಜೆಪಿಗೆ ಆ ಒಂದು ಕನಸು ಏನಿದೆ ಅದು ಈಡೇರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಪಂಜಾಬ್ನಲ್ಲಿ ಕಾಂಗ್ರೆಸ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅತ್ಯಂತ ವೀಕ್ ಆಗಿದೆ. ಮುಂದಿನ ಚುನಾವಣೆಯಲ್ಲಿ ಅಲ್ಲಿ ಏನಾದ್ರೂ ಫೈಟ್ ಇದ್ರೆ ಅದು ಆಮ್ ಆದ್ಮಿ ಪಕ್ಷ ಮತ್ತು ಅಕಾಲಿ ದಳದ ನಡುವೆ ನಡೆಯುವಂತ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೆ ಯಾರ ಜೊತೆಗೂ ಹೊಂದಾಣಿಕೆಯನ್ನ ಮಾಡ್ಕೊಳ್ದೇನೆ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಈಗ ಒಂದು ಅವಕಾಶ ಕೂಡ ಸಿಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಒಂದಿಷ್ಟು ಆಮ್ ಆದ್ಮಿ ಪಕ್ಷದ MLAಗಳನ್ನ ತಮ್ಮತ್ತ ಸೆಳೆದುಕೊಳ್ಳೋದು, ಅವರ ಮುಖಾಂತರ ಪಂಜಾಬ್ನಲ್ಲಿ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ಮಾಡಿ ಆಡಳಿತವಾದ ಚುಕ್ಕಾಣಿಯನ್ನು ಹಿಡಿಲಿಕ್ಕಾಗತ್ತಾ, ಈ ರೀತಿಯಾದಂತಹ ಪ್ರಯತ್ನಕ್ಕೆ ಕೈ ಹಾಕುವಂತ ಸಾಧ್ಯತೆಗಳಿದೆ. ಸದ್ಯಕ್ಕೆ ಎಲ್ಲೆಡೆ ಹರಿದಾಡುತ್ತಾ ಇರುವಂತಹ ಸುದ್ದಿಗಳ ಪ್ರಕಾರ 63 ಜನ ಶಾಸಕರು ಸದ್ಯದಲ್ಲಿ ಬಿಜೆಪಿ ಸೇರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಖಂಡಿತವಾಗಿ ಪಂಜಾಬ್ನಲ್ಲಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ಅಂದ್ರೆ ಮುಂದಿನ ಚುನಾವಣೆಗಿಂತಲೂ ಮೊದಲೇನೆ ಅಲ್ಲಿ ಸರ್ಕಾರ ರಚನೆ ಆದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಿ ಬಹುಮತಕ್ಕೆ ಬೇಕಿರುವಂತಹದ್ದು 59 ಶಾಸಕರ ಬಲ.
ಸದ್ಯಕ್ಕೆ ಬಿಜೆಪಿಯ ಇಬ್ಬರು ಶಾಸಕರು ಪಂಜಾಬ್ನಲ್ಲಿದ್ದಾರೆ. ಒಂದು ವೇಳೆ 60ಕ್ಕೂ ಹೆಚ್ಚು ಜನ ಶಾಸಕರು ಆಮ್ ಆದ್ಮಿ ಪಕ್ಷವನ್ನ ಬಿಟ್ಟು ಬಿಜೆಪಿ ಜೊತೆ ಬಂದ್ರೆ ಆಗ ಖಂಡಿತವಾಗಿ ಬಿಜೆಪಿಯಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲಿ ಬಿಜೆಪಿ ಯಾವುದೇ ರೀತಿಯಾದಂತಹ ದೂರಾಲೋಚನೆ ಇಲ್ಲದೇನೆ ಈ 7 ಜನ ಸಂಸದನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿರಲ್ಲ. ಇವರ ಗೋಲ್ ಇರೋದು ಪಂಜಾಬ್ನಲ್ಲಿ ಏನಾದ್ರೂ ಮಾಡಿ ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು. ಅದಕ್ಕಾಗಿ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ರು. ಈಗ ಆ ಅವಕಾಶ ಖಂಡಿತವಾಗಿ ಬಿಜೆಪಿಗೆ ಸಿಕ್ಕಿದೆ ಅಂತ ಕೊಂಡು ಹೇಳ್ಬೋದು. ಹಾಗೇನೆ ಇಲ್ಲಿ ಬಿಜೆಪಿ ರಾಘವ್ ಚಡ್ಡಾ ಅವರನ್ನ ಒಂದು ಆಯುಧದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಪಂಜಾಬ್ಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಅರವಿಂದ್ ಕೇಜ್ರಿವಾಲ್ ಅವರ ಅಹಂಕಾರ ಮತ್ತು ಮಹತ್ವಾಕಾಂಕ್ಷೆಯಿಂದಾಗಿ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ನಶಿಸಿ ಹೋಗುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆ ಅನಿಸ್ತದೆ. ಯಾವುದಕ್ಕೂ ನಾವು ಸ್ವಲ್ಪ ದಿನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಅರವಿಂದ್ ಕೇಜ್ರಿವಾಲ್ ಅವರು ಮಾಡ್ಕೊಂಡಿರುವಂತಹ ಸ್ವಯಂಕೃತ ಅಪರಾಧದಿಂದಾಗಿ ಈಗ ಈ ಪಕ್ಷ ಪೀಸ್ ಆಗ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.